a vessel is in the form of an inverted cone. ಸೊ ಇಲ್ಲಿ ಕೋನ್ನ ಉಲ್ಟಾ ಮಾಡಿದಾಗ ಅದನ್ನ ಇನ್ವರ್ಟೆಡ್ ಕೋನ್ ಅಂತ ಹೇಳ್ತಾರೆ. ಇಟ್ಸ್ ಹೈಟ್ ಈಸ್ 8 ಸೆಂಟಿಮೀಟರ್. ಸರಿ, ಇದು ಹೈಟ್ ಬಂದು 8 ಕೊಟ್ಟಿದ್ದಾರೆ. ಆ್ಯಂಡ್ ಇನ್ನೇನು ಕೊಟ್ಟಿದ್ದಾರೆ, ಹೈಟ್ ಬಂದು 8 ಸರಿ ಇಲ್ಲೂ ಕೊಟ್ಟಿದ್ದಾರೆ. ಆ್ಯಂಡ್ ರೇಡಿಯಸ್ ಆಫ್ ಕೋನ್ ಈಸ್ 5, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ರೇಡಿಯಸ್ 5. ಆ್ಯಂಡ್ ಇದನ್ನ ಫಿಲ್ ಮಾಡಿದ್ದಾರೆ ವಾಟರಲ್ಲಿ, ವಾಟರ್ ಜೊತೆ ಫಿಲ್ ಮಾಡಿದ್ದಾರೆ, ಅಂದರೆ ವಾಟರಿಂದ ಫಿಲ್ ಮಾಡಿದ್ದಾರೆ ಅಪ್ ಟು ದಿ ಬ್ರಿಮ್, ಅಂದರೆ ಇಲ್ಲಿವರೆಗೂ, ಟಾಪ್ವರೆಗೂ, ಬ್ರಿಮ್ವರೆಗೂ. ಇದು ಫುಲ್ಲು ವಾಟರ್ ಇದು. ಆ್ಯಂಡ್ ಇದ್ರ ಒಳಗಡೆ ಏನು ಮಾಡ್ತಾ ಇದ್ದಾರೆ, 100 ಲೆಡ್ ಶಾಟ್ಸ್ನ, ಅದು ಎಲ್ಲ ಸೇಮ್ ಸೈಜೇ, ಅದನ್ನು ಡ್ರಾಪ್ ಮಾಡಿದ್ದಾರೆ. ಈ ಥರ ನಿಧಾನಕ್ಕೆ ಡ್ರಾಪ್ ಮಾಡ್ತಾರೆ. ಸರಿ, ಇನ್ನು ಅವಾಗ ಏನಾಗುತ್ತೆ, 1/4 ಆಫ್ ದ ವಾಟರ್ ಫ್ರಮ್ ದ ವೆಸಲ್, ಅಂದರೆ ಈ ವೆಸಲ್ ಒಳಗಡೆ ಇರೋ ವಾಟರ್ ಏನಿದೆ ಅದು ಸ್ವಲ್ಪ ಆಚೆ ಬರುತ್ತೆ. ಎಷ್ಟು ಆಚೆ ಬರುತ್ತೆ, 1/4 ಆಚೆ ಬರುತ್ತೆ. ಈ ಥರ ಆಚೆ ಬರುತ್ತೆ ವಾಟರ್. ಬಿಕಾಸ್ ವಾಲ್ಯೂಮ್ ಒಳಗಡೆ ಇಟ್ಟಾಗ ಏನಾಗುತ್ತೆ, 1/4 ಆಫ್ ವಾಟರ್ ಆಚೆ ಬರುತ್ತೆ. ಇಷ್ಟು ಆಚೆ ಬಂದಿದೆ. ಫೈಂಡ್ ಔಟ್ ದ ರೇಡಿಯಸ್ ಆ್ಯಂಡ್ ವಾಲ್ಯೂಮ್ ಆಫ್ ಈಚ್ ಲೆಡ್ ಶಾಟ್. ಅಂದರೆ ನಾವು ರೇಡಿಯಸ್ ಮತ್ತು ವಾಲ್ಯೂಮ್ ಕಂಡುಹಿಡಬೇಕು ಆ ಲೆಡ್ ಶಾಟ್ ಎಷ್ಟು. ಲೆಡ್ ಶಾಟ್ ಅಂದರೆ ನಾವು ಈ ಥರ ಒಂದು ಸ್ಪಿಯರ್ ಬಿಡಿಸ್ಕೊಂಡ್ಬಿಟ್ರೆ ಸಾಕು, ಅಂದರೆ ಒಂದು ಸ್ಪೆರಿಕಲ್ ಬಾಲ್ ಅದು. ಇವಾಗ ನೀವು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಆರ್ಕಿಮಿಡೀಸ್ ಅನ್ನೋರು, ಅಂದರೆ ಆರ್ಕಿಮಿಡೀಸ್ ಅಂತ ಒಬ್ಬ ಪರ್ಸನ್ ಏನಿದ್ದ ಅಂದರೆ ಅವನೇನು ಮಾಡ್ದ ಅಂದರೆ, ಎಷ್ಟು ವಾಲ್ಯೂಮ್ ಆಚೆ ಬರುತ್ತೆ ಅದನ್ನು ಹೆಂಗೆ ಕಂಡು ಹಿಡಿದ್ರು ಅಂದರೆ, ಸಿಂಪ್ಲಿ ಎಷ್ಟು ವಾಲ್ಯೂಮ್ನ ನಾವು ಪ್ರೆಷರ್ ಹಾಕ್ತೀವಿ ಅಷ್ಟು ವಾಲ್ಯೂಮ್ ಆಚೆ ಬರುತ್ತೆ. ಅಂದರೆ ಎಷ್ಟು ವಾಲ್ಯೂಮ್ ಅಂದರೆ ಲೆಡ್ ಶಾಟ್ ಇದೆಯೋ ಅಷ್ಟೇ ವಾಲ್ಯೂಮ್ ನೀರು ಆಚೆ ಬಂದಿರುತ್ತೆ. ದೇರ್ಫೋರ್ ಏನಂತ ಹೇಳ್ಬೋದು ಅಂದರೆ 1/4, ಅಂದರೆ ಏನಂತ ಹೇಳ್ಬೋದು, ವಾಲ್ಯೂಮ್ ಆಫ್, ಈ ಥರ ಬರೀತೀನಿ, ವಾಲ್ಯೂಮ್ ಆಫ್ 100 ಲೆಡ್ ಶಾಟ್ಸ್, ಇದು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂದರೆ 1/4, ಅಂದರೆ ಎಷ್ಟು ನೀರು ಆಚೆ ಬಂದಿದೆಯೋ ಅಷ್ಟೇ ಈಕ್ವಲ್ ಆಗಿರುತ್ತೆ. ಸೊ ಎಷ್ಟು ನೀರು ಆಚೆ ಬಂದಿದೆ, 1/4 ಆಫ್ ಏನದು, ವಾಲ್ಯೂಮ್ ಆಫ್ ಕೋನ್ ಅದು. ಸೊ ಇಲ್ಲಿ 100 ಲೆಡ್ ಶಾಟ್ಸ್ ಅಂದರೆ 100 ಇಂಟು ವಾಲ್ಯೂಮ್ ಆಫ್ ಸ್ಪಿಯರ್ ಅಂತ ಬರಿಬೋದು. ಅಂದರೆ ವಾಲ್ಯೂಮ್ ಆಫ್ ಸ್ಪಿಯರ್ನ 100 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ ವಾಲ್ಯೂಮ್ ಆಫ್ 100 ಲೆಡ್ ಶಾಟ್ ಸಿಗುತ್ತೆ ಅದು. ಸೊ ವಾಲ್ಯೂಮ್ ಆಫ್ ಸ್ಪಿಯರ್ ಬಂದು 4/3 ಪೈ ಆರ್ ಕ್ಯೂಬ್ ಅಂತ ಬರೆಯೋಣ, ಅದೇ ಅಲ್ವಾ ಫಾರ್ಮುಲಾ. ದಟ್ ಈಸ್ ಈಕ್ವಲ್ ಟು 1/4 ಇಂಟು ವಾಲ್ಯೂಮ್ ಆಫ್ ಕೋನ್, ಅಂದರೆ 1/3 ಪೈ ಆರ್ ಸ್ಕ್ವೇರ್ ಎಚ್. ಸೊ ಇಲ್ಲಿ ಇದೊಂದು ರೇಡಿಯಸ್ ಇರಲಿ, ಇದು ಬೇರೆ ಇದು ಬೇರೆ, R1 R2. ಸೊ ಇಲ್ಲಿ 100 ಅಂದರೆ 100 ಇಂಟು 4/3 ಇಂಟು 22, ಅಂದರೆ ಪೈಯಿಂದ ಪೈ ಡಿವೈಡ್ ಆಗುತ್ತೆ, ಹಂಗೂ ಮಾಡ್ಬೋದು. ಸರಿನಾ, ಅದು ಬರೆದಿರ್ತೀನಿ ರೀ ವ್ಯಾಲ್ಯೂ. ಹೆಂಗಿದ್ರು ಕ್ಯಾನ್ಸಲ್ ಮಾಡಲೇಬೇಕಲ್ಲ, ಯಾಕೆ, ಇಲ್ಲಿ ಏನೇನು ಕ್ಯಾನ್ಸಲ್ ಆಗುತ್ತೆ ಅದನ್ನು ನೋಡ್ಬೋಣ ಫಸ್ಟು. ಇಲ್ಲಿ ಡಿವೈಡೆಡ್ ಬೈ 3 ಕ್ಯಾನ್ಸಲ್ಲ, ಪೈಯಿಂದ ಪೈ ಕ್ಯಾನ್ಸಲ್ಲ, ಇನ್ನೇನಿದೆ 100 ಇಂಟು 4, ಸರಿನಾ, 100 ಇಂಟು 4 ಇಂಟು ಆ್ಯಂಡ್ ಯುವರ್ R1. ವಾಟ್ ಈಸ್ ಯುವರ್ R1 ಅಂದರೆ R1 ನಮಗೆ ಗೊತ್ತಿಲ್ಲ, ಇದೇ ಕಂಡುಹಿಡಿಬೇಕು, R1 ಕ್ಯೂಬ್. ದಟ್ ಈಸ್ ಈಕ್ವಲ್ ಟು 1/4 ಇಂಟು ರೇಡಿಯಸ್ ಆಫ್ ಕೋನ್. ರೇಡಿಯಸ್ ಆಫ್ ಕೋನ್ ಬಂದು 5 ಇದೆ, ಆ್ಯಂಡ್ ಇದನ್ನು ಸ್ಕ್ವೇರ್ ಮಾಡಬೇಕು, ಇಂಟು ಹೈಟ್ ಆಫ್ ಕೋನ್ ಈಸ್ 8. ಸರಿನಾ, ಸೊ ಇಲ್ಲಿ 4 1s 4 2s 8. ಸರಿನಾ, ನೆಕ್ಸ್ಟ್ ಇನ್ನೇನು ಹೇಳ್ಬೋದು, 2 ಟೇಬಲಲ್ಲಿ ಮಾಡ್ಬೋದಾ, 2 1s 2 2s, ಆ್ಯಂಡ್ ಇಲ್ಲಿ 5 ಇಂಟು 5 ಇದೆ, ಅಂದರೆ 5 ಇಂಟು 5 ಅಂದರೆ ಏನಂತ ಅರ್ಥ, 5 5s 25. ಆ್ಯಂಡ್ ಆ 25ಇಂದ ನಾನು ಏನಂತ ಹೇಳ್ಬೋದು, 25 4 ಟೈಮ್ಸ್ 100. ಎಸ್, 25 4s 100. ಸರಿನಾ, 25 4s 100. ಅಂದರೆ ಇಲ್ಲೇನು ಬಂತು, R1 ಕ್ಯೂಬ್ ವಿಲ್ ಬಿ ಈಕ್ವಲ್ ಟು, ಇಲ್ಲಿ ಏನೂ ಇಲ್ಲ ಅಂದರೆ 1 ಇದೆ, ಕರೆಕ್ಟಾ, 1 ಡಿವೈಡೆಡ್ ಬೈ 4 2s 8. ಇಲ್ಲಿ ನಾನು R1 ಕ್ಯೂಬ್ ಅಂತ ಬರ್ದು ಇಲ್ಲೂ ಕೂಡ ಕ್ಯೂಬ್ ಫಾರ್ಮಲ್ಲಿ ಬರ್ಕೊತೀನಿ. ಸೊ 1 ಡಿವೈಡೆಡ್ ಬೈ 2. ಯಾಕೆ 1 ಡಿವೈಡೆಡ್ ಬೈ 2, ಬಿಕಾಸ್ 2 ಕ್ಯೂಬ್ ಈಸ್ 8, ಅದಕ್ಕೆ ಕ್ಯೂಬಿಂದ ಕ್ಯೂಬ್ ಕ್ಯಾನ್ಸಲ್, R1 ಈಕ್ವಲ್ ಟು 1/2. ಸೊ R1 ಈಕ್ವಲ್ ಟು 1/2 ಅಂದರೆ ನನಗೆ ರೇಡಿಯಸ್ ಆಫ್ ಸ್ಪಿಯರ್ ಸಿಕ್ಕಿದೆ. ಸೊ ಇವಾಗ ನಾನು ವಾಲ್ಯೂಮ್ ಕಂಡುಹಿಡಿಯೋದು ಈಸಿನೇ. ವಾಲ್ಯೂಮ್ ಆಫ್ ಈಚ್ ಲೆಡ್ ಶಾಟ್,
ಸೊ ದಟ್ ವಿಲ್ ಬಿ ಈಕ್ವಲ್ ಟು ವಾಲ್ಯೂಮ್ ಆಫ್ ಸ್ಪಿಯರ್. ಅಂಡ್ ವಾಲ್ಯೂಮ್ ಆಫ್ ಸ್ಪಿಯರ್ ಅಂದ್ರೆ 4/3 into pi 22/7 radius cube, half into half into half. ಸೊ ಇಲ್ಲಿ ಡಿವೈಡ್ ಆಗುತ್ತಾ, ಇಲ್ಲಿ 2 2s are 4, 2 1s are 2 and ಇದು 2 11s. ಇನ್ನು ಮಿಕ್ಕಿದ ಯಾವುದು ಡಿವೈಡ್ ಆಗಲ್ಲ. ಸೊ 11 1s are 11, 7 3s are 21 and ಇದನ್ನ ಸೆಂಟಿಮೀಟರ್ ಕ್ಯೂಬ್ ಅಂತ ಇಟ್ಬಿಡಿ. ಫ್ರಾಕ್ಷನ್ ಅಲ್ಲೂ ಇಡ್ಬೋದು, ಸರಿನಾ?